ಹಲೋ ಮಕ್ಕಳೇ, ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಶಿಕ್ಷಕಿ ಪದ್ಮಶ್ರೀ ಮುರಳಿ. ಇವತ್ತಿನ ಕ್ಲಾಸಲ್ಲಿ ನಾವು ನಿಮ್ಮ ಟೆಕ್ಸ್ಟ್ ಬುಕ್ ಪಾರ್ಟ್ 1 ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತಹ ಒಂದು ನಾನ್ ಡೀಟೇಲ್ ಏನಿದೆ ನಾರಾಯಣಪುರ್ ಇನ್ಸಿಡೆಂಟ್, ಅದನ್ನ ಕ್ವಿಕ್ ಆಗಿ ಕಲಿಯೋಣ. 15 ಇಂದ 20 ನಿಮಿಷಗಳ ಒಳಗೆ ಈ ಒಂದು ಚಾಪ್ಟರ್ ಅಲ್ಲಿ ಬೇಕಿರುವಂತಹ ಪ್ರತಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಮತ್ತೆ ಇದನ್ನ ನಾನು ನಿಮ್ಗೆ ಹೇಳ್ತೀನಿ. ಸೊ ಎಲ್ಲೂ ಹೋಗ್ಬೇಡಿ, ನೋಡಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಪರೀಕ್ಷೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಏನ್ ಮಾಡ್ತೀರಾ, ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಈ ಒಂದು ಕ್ಲಾಸ್ ನ ನೋಡಿದ ನಂತರ ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಿರುವಂತಹ ಪ್ರತಿ ಒಂದು ಟಾಪಿಕ್ ನ ನಾವು ಕವರ್ ಮಾಡಿದೀವಿ, ಗ್ರಾಮರ್ ನ ಕವರ್ ಮಾಡಿದೀವಿ, ಅದನ್ನ ಕೂಡ ಹೋಗಿ ರೆಫರ್ ಮಾಡಿ. ಮತ್ತೆ ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಬಿಟ್ಟು ಬೇರೆ ಸಬ್ಜೆಕ್ಟ್ಸ್ ಇದೆಲ್ಲ ನಿಮ್ಗೆಲ್ಲ ಎಕ್ಸಾಮ್ಗೆ, ಅದನ್ನ ಕೂಡ ನಾವು ಕಂಡಕ್ಟ್ ಮಾಡ್ತಾ ಇದೀವಿ. ಸೊ ಆ ಕ್ಲಾಸಸ್ ನ ನೋಡೋದನ್ನ ಮರಿಬೇಡಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ನಾರಾಯಣಪುರ್ ಇನ್ಸಿಡೆಂಟ್ ಅನ್ನೋದೇನಿದೆ ಅದು ಬರ್ದಿದ್ದವರು ಯಾರು? ಶಶಿ ದೇಶಪಾಂಡೆ ಅವರು. ಸೊ ನಾನು ಯಾವಾಗ್ಲೂ ಹೇಳ್ತೀನಿ, ಪ್ರತಿ ಒಂದು ಚಾಪ್ಟರ್ನ ಹೆಸರು ಮತ್ತೆ ಆ ಒಂದು ಪದ್ಯನೋ ಅಥವಾ ಒಂದು ಎಸ್ಸೇನೋ ಅಥವಾ ಒಂದು ಸ್ಟೋರಿನೋ ಬರ್ದಿರ್ತಾರಲ್ಲ ಆಥರು ಅಥವಾ ಪೊಯೆಟು, ಅವರ ಸ್ಪೆಲ್ಲಿಂಗ್ ನ ಕೂಡ ಪ್ರಾಕ್ಟೀಸ್ ಮಾಡಿ. ಯಾಕೆ? ಬಿಕಾಸ್ ನಿಮ್ಮ ಎಕ್ಸಾಮ್ಸ್ ಅಲ್ಲಿ 3 ಮಾರ್ಕ್ 4 ಮಾರ್ಕ್ ಕ್ವೆಶನ್ಸ್ ಕೇಳ್ತಾರಲ್ವಾ, ನಿಮ್ಮ ಒಂದು ಇಂಟ್ರೊಡಕ್ಟರಿ ಸ್ಟೇಟ್ಮೆಂಟ್ ಅಲ್ಲಿ ಇದನ್ನ ಯೂಸ್ ಮಾಡ್ಬೋದು ನೀವು. ಅಂಡ್ ಈ ಒಂದು ಕಾನ್ಸೆಪ್ಟ್ ಏನಿದೆ ಅಂದ್ರೆ ನಿಮ್ಮ ಒಂದು ಲೆಸನಿನ ಹೆಸರು, ಆಥರಿನ ಹೆಸರು ಎಲ್ಲಾದ್ರೂ ನಿಮ್ಗೆ ಎನ್ಹಾನ್ಸ್ ಮಾಡಕ್ಕೆ ಮತ್ತೆ ಕೇಳಿದ್ರೆ ಕೂಡ ನೀವು ಆನ್ಸರ್ ಮಾಡ್ಬೋದು. ಅರ್ಥ ಆಯ್ತಾ? ಸೊ ಶಶಿ ದೇಶಪಾಂಡೆ ಅವರ ಸ್ಪೆಲ್ಲಿಂಗು ಮತ್ತೆ ನಾರಾಯಣಪುರ್ ಇನ್ಸಿಡೆಂಟಿನ ಸ್ಪೆಲ್ಲಿಂಗು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಓಕೆನಾ? ಇದೆಲ್ಲ ಬೇಸಿಕ್, ಬಟ್ ಆದ್ರೂ ಮ್ಯಾಮ್ ಯಾಕೆ ಹೇಳ್ತಾ ಇದ್ದಾರೆ ಅಂತ ಅನ್ಕೊಂಬೇಡಿ. ಬಿಕಾಸ್ ನಾಳೆ ನಾನು ಲೈವ್ ಕ್ಲಾಸ್ ಮಾಡಿದಾಗ ಮ್ಯಾಮ್ ನಾನು ಇಂಟ್ರೊಡಕ್ಟರಿ ಸ್ಟೇಟ್ಮೆಂಟ್ ಹೆಂಗ್ ಬರೀಲಿ ಅಂತ ಕೇಳ್ತೀರಾ ನೀವು. ಸೊ ನಾನು ಇವಾಗ್ಲೇ ಹೇಳಿದ್ದೀನಿ, ಇದೊಂದಿಷ್ಟು ಟ್ರಿಕ್ಸ್ ನ ನಾನು ಅಲ್ಲಲ್ಲೇ ಕೊಡ್ತಾ ಇರ್ತೀನಿ. ಓಕೆನಾ? ಇವಾಗ ಈ ಒಂದು ಕಥೆನ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಈ ಒಂದು ಪಿಕ್ಚರ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಯಾವುದೇ ಒಂದು ರೀತಿಯಾದ ಹೋರಾಟ ನಡೀತಿರ್ಬೋದು, ಪ್ರೊಟೆಸ್ಟ್ ನಡೀತಿರ್ಬೋದು ಅಂತ ನಿಮ್ಗೆ ಅನ್ಸತ್ತಲ್ವಾ? ಸೊ ನಡೀರಿ ಇವಾಗ ನೋಡೋಣ. ಇವಾಗ ಏನಾಯ್ತು, 1942 ಅಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಡೀತಿತ್ತು. ಕರೆಕ್ಟ್ ಅಲ್ವಾ? ನಿಮ್ಮ ಸೋಷಿಯಲ್ ಸ್ಟಡೀಸ್ ಅಲ್ಲಿ ಇದ್ರ ಬಗ್ಗೆ ನೀವು ಕಲಿತೀರಾ, ಈ ವರ್ಷನೇ ಕಲಿತೀರಾ. ಸೊ ಅದಕ್ಕೇನೆ ನೀವು ಇದನ್ನ ಅಸೋಸಿಯೇಟ್ ಕೂಡ ಮಾಡ್ಕೊಬಹುದು, ಯಾವ ರೀತಿಯಾದ ಸಿಚುಯೇಷನ್ ಇರ್ಬೋದು ಅಂತ ನಿಮ್ ತಲೆಯಲ್ಲಿ ಒಂದು ಪಿಕ್ಚರ್ ಡ್ರಾ ಮಾಡ್ಕೊಳ್ಳಿ. ಸೊ ಈ ಒಂದು 1942 ಅಲ್ಲಿ ಅಟ್ ದ ಟೈಮ್ ಆಫ್ ದ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅ ಸ್ಮಾಲ್ ಟೌನ್ ಟೀಚರ್ ಹ್ಯಾಡ್ ಬೀನ್ ಅರೆಸ್ಟೆಡ್. ಆವಾಗ ಏನಾಯ್ತು, ಒಬ್ರು ಶಿಕ್ಷಕರು, ಅರ್ಥ ಆಯ್ತಾ, ಒಬ್ಬ ಸ್ಮಾಲ್ ಟೌನ್ ಟೀಚರ್ನ ಅರೆಸ್ಟ್ ಮಾಡ್ಬಿಟ್ರು. ಆಯ್ತಾ? ಹಿ ವಾಸ್ ಅ ಫಾಲೋವರ್ ಆಫ್ ಗಾಂಧಿ. ಈ ಒಬ್ರು ಶಿಕ್ಷಕರು ಯಾರಿದ್ರು, ಅವರು ಗಾಂಧಿನ ಫಾಲೋ ಮಾಡ್ತಿದ್ರು. ಅರ್ಥ ಆಯ್ತಾ? ಸಿಚುಯೇಷನ್ ಏನು, ಸೆಟ್ಟಿಂಗ್ ಏನು, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ 1942 ಅಲ್ಲಿ ಆ ಟೈಮಲ್ಲಿ ಈ ಒಂದು ಸ್ಮಾಲ್ ಟೌನ್ ಟೀಚರ್ನ ಅರೆಸ್ಟ್ ಮಾಡ್ಬಿಟ್ರು. ಸೊ ಈ ಸ್ಮಾಲ್ ಟೌನ್ ಟೀಚರ್ಗೆ, ಈ ಒಬ್ರು ಶಿಕ್ಷಕರಿಗೆ ಮಕ್ಕಳಿದ್ರು ಎಲ್ಲ. ಆಯ್ತಾ? ಸೊ ಅವ್ರ ಮಕ್ಕಳು, ಹಿಸ್ ಸನ್ ಬಾಬು 13 ವರ್ಷ ಇತ್ತು ಅವ್ರಿಗೆ, 13, and Manju 11 rush out in the rain when they hear they are coming. ಆವಾಗ ಏನಾಯ್ತು, ಒಂದು ಸಿಚುಯೇಷನ್ ಅಲ್ಲಿ ಆಚೆ ಏನೋ ನಡೀತಿತ್ತು, ಜೋರಾಗಿ ಮಳೆ ಬರ್ತಿತ್ತು. ಇವರಿಬ್ರಿಗೆ ಆ ಶಬ್ದವನ್ನ ಕೇಳಿ ಆಚೆ ಓಡೋಗ್ತಾರೆ. ಓಡೋಗಿ ಏನಂತಾರೆ, ಅವ್ರು ಬರ್ತಿದ್ದಾರೆ ಅಂತ ಹೇಳ್ತಾರೆ. Policemen are waiting all along the road, hoping to arrest anyone who shouts, uses slogans or demonstrates any violence. ಆವಾಗ ಏನಾಗುತ್ತೆ, ಪೊಲೀಸ್ ಮೆನ್ ಅವರು ಎಲ್ಲಾ ಕಡೆ ನಿಂತಿರ್ತಾರೆ. ಯಾಕೆ? ಅರೆಸ್ಟ್ ಮಾಡೋದಿಕ್ಕೆ. ಇವಾಗ ಪೊಲೀಸ್ ಅವ್ರು ಸುಮ್ನೆ ನೀವು ನಡ್ಕೊಂಡು ಹೋಗ್ತಿದ್ರೆ ಅರೆಸ್ಟ್ ಮಾಡಕ್ಕಾಗತ್ತಾ? ಇಲ್ಲ. ಸೊ ಅದು ಒಂದು ರೀತಿಯಾದ ಒಂದು ವಾಯ್ಲೆನ್ಸ್ ಆಗೋದಿಕ್ಕೆ, ಸ್ಲೋಗನ್ಸ್ ಕಿರ್ಚ್ತಿದ್ರೆ ಅಥವಾ ಏನಾದ್ರೂ ವಾಯ್ಲೆನ್ಸ್ ಮಾಡ್ತಿದ್ರೆ ಅರೆಸ್ಟ್ ಮಾಡೋದಕ್ಕೋಸ್ಕರ ಕಾಯ್ಕೊಂಡು ನಿಂತಿರ್ತಾರೆ. A group of students were silently marching silently ಅಂದ್ರೆ ಎಲ್ಲ ಒಂದೇ ರೀತಿಲಿ ನಡ್ಕೊಂಡು ಹೋಗ್ತಾ ಇದ್ರು, ಒಂದೇ ಕಡೆ ನಡ್ಕೊಂಡು ಹೋಗ್ತಿದ್ರು. ಯಾರು? ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಅಂದ್ರೆ ನಿಮ್ ತರ ವಿದ್ಯಾರ್ಥಿಗಳು. ಅರ್ಥ ಆಯ್ತಾ? ಅಂಡ್ ಅವ್ರು ಮಾರ್ಚ್ ಮಾಡ್ಕೊಂಡು ಹೋಗ್ತಿದ್ರು. ಅದೇ ಯಾವುದೇ ಒಂದು ರೀತಿಯಾದ ಸ್ಲೋಗನ್ಸ್ ಕಿರ್ಚ್ತಿರ್ಲಿಲ್ಲ, ಯಾವುದೇ ಒಂದು ರೀತಿಯಾದ ಗಲಾಟೆ ಮಾಡ್ತಿರ್ಲಿಲ್ಲ. ನೋ ಶೌಟ್ಸ್, ನೋ ಡೆಮಾನ್ಸ್ಟ್ರೇಷನ್ಸ್ ಆಫ್ ಎನಿ ಕೈಂಡ್. ಯಾವುದೇ ರೀತಿಯಾದ ಒಂದು ಗಲಾಟೆ ಅಥವಾ ವಾಯ್ಲೆನ್ಸ್ ಕೂಡ ಮಾಡ್ತಿರ್ಲಿಲ್ಲ. ಅವ್ರು ಸುಮ್ಮನೆ ಗುಂಪಲ್ಲಿ ನಡ್ಕೊಂಡು ಹೋಗ್ತಿದ್ರು. ಆದ್ರೆ ನಡ್ಕೊಂಡು ಒಂದೇ ಕಡೆ ಹೋಗ್ತಿದ್ರು, ಅಲ್ಲಿ ಇಲ್ಲಿ ನಡ್ಕೊಂಡು ಹೋಗ್ತಿರ್ಲಿಲ್ಲ. ಎಲ್ಲರೂ ಒಂದೇ ಕಡೆ ಮಾರ್ಚ್ ಮಾಡ್ಕೊಂಡು ಹೋಗ್ತಿದ್ರು.
ಸೊ ನೋಡಿದ್ರೆ ಇದು ಯಾವ್ದೋ ಬೇರೆ ತರನೇ ನಡೀತಿದೆ. ಸೊ ಇವಾಗ ಏನಾಯ್ತು, ಪೊಲೀಸ್ ಮ್ಯಾನ್ ಅವ್ರಿಗೆ ಅರೆಸ್ಟ್ ಕೂಡ ಮಾಡಕ್ಕಾಗಲ್ಲ, ಬಿಕಾಸ್ ಅವ್ರು ಯಾವುದೇ ಒಂದು ರೀತಿಯಾದ ವೈಲೇಷನ್ ಮಾಡ್ತಿಲ್ಲ. ಮೋಹನ್, ದ ಟೀಚರ್ಸ್ 18-year-old son, was carrying a photo of Mahatma Gandhi along with another boy. ಅರ್ಥ ಆಯ್ತಾ? ಸೊ ಇಲ್ಲೇನಿದೆ, ಮೋಹನ್ ಅಂತ ಇದಾನಲ್ಲ, ಅವನು ಈ ಟೀಚರಿನ 18 ವರ್ಷದ ಮಗ. ಅವನೇನ್ ಮಾಡ್ತಿದ್ದ, ಮಹಾತ್ಮ ಗಾಂಧಿ ಅವರ ಫೋಟೋನ ಇಟ್ಕೊಂಡು ನಡ್ಕೊಂಡು ಹೋಗ್ತಿದ್ದ ಇನ್ನೊಬ್ಬ ಹುಡುಗನ ಜೊತೆ. ಸುಮನ್ ವಾಸ್ ಆಲ್ಸೋ ಲೀಡಿಂಗ್ ದ ಪ್ರೊಸೆಷನ್. ಸುಮನ್ ಅಂತ ಇರೋ ಒಬ್ಬಳ ಹುಡುಗಿ, ಅವಳು ಕೂಡ ಈ ಒಂದು ಪ್ರೊಸೆಷನ್ ನ ಲೀಡ್ ಮಾಡ್ತಿದ್ಲು. ವೆನ್ ದೇ ರೀಚ್ ದ ಬಾರ್ಡ್ ಗೇಟ್ಸ್. ಸೊ ನೀವೆಲ್ಲ ಟಿವಿಲೆಲ್ಲ ನೋಡಿರ್ಬೋದು, ನ್ಯೂಸ್ ಪೇಪರ್ ಅಲ್ಲಿ ನೋಡಿರ್ಬೋದು, ಈ ತರ ಪ್ರೊಟೆಸ್ಟ್ ಎಲ್ಲ ಆಗುವಾಗ ಒಂದು ರೀತಿಯಾದ ಗೇಟ್ಸ್ ಹಾಕಿರ್ತಾರೆ, ಬಾರ್ಡ್ ಗೇಟ್ಸ್. ಅದನ್ನ ಹೋಗಿ ಅದ್ರ ಹತ್ರ ಹೋಗಿ ರೀಚ್ ಆದಾಗ ದೇ ಕಾನ್ವರ್ಸ್ಡ್ ವಿತ್ ದ DSP. ಅಂದ್ರೆ ಕಾನ್ವರ್ಸ್ ಅಂದ್ರೆ ಒಂದು ರೀತಿಯಾದ ಮಾತುಕತೆ ನಡೀತು. ಯಾರ ಜೊತೆಗೆ? DSP ಅವರ ಜೊತೆಗೆ. ದೇ ಗೇವ್ ದ DSP ಅ ನೋಟಿಸ್ ಸರ್ವ್ ಟು ದ ಕಲೆಕ್ಟರ್ ಟು ಕ್ವಿಟ್ ಇಂಡಿಯಾ ಆರ್ ಫೇಸ್ ಕಾನ್ಸಿಕ್ವೆನ್ಸಸ್. ಸೊ DSP ಇರ್ತಾರಲ್ಲ, ಅವ್ರ ಹತ್ರ ಒಂದು ಲೆಟರ್ ಅಥವಾ ನೋಟಿಸ್ ನ ಅವ್ರು ಕೊಟ್ರು. ಆ ನೋಟಿಸ್ ಅಲ್ಲಿ ಏನ್ ಬರ್ದಿತ್ತು, ಈ ನೋಟಿಸ್ ಏನಿದೆ ಅದು ಕಲೆಕ್ಟರ್ಗೆ ಸಂಬಂಧಪಟ್ಟಿರುವಂತಹ ಒಂದು ನೋಟಿಸ್ ಆಗಿತ್ತು. ಅದ್ರಲ್ಲಿ ಏನ್ ಬರ್ದಿತ್ತು, ನೀವು ಇಂಡಿಯಾದಿಂದ ಆಚೆ ಹೋಗಿ, ಕ್ವಿಟ್ ಇಂಡಿಯಾ ಆರ್ ಫೇಸ್ ಕಾನ್ಸಿಕ್ವೆನ್ಸಸ್. ನೀವ್ ಆಚೆ ಹೋಗ್ದರೆ ಆ ರೀತಿಯಾದ ಒಂದು ಕಾನ್ಸಿಕ್ವೆನ್ಸಸ್, ಅಂದ್ರೆ ನೀವ್ ಹೋಗ್ದರೆ ಒಂದು ರೀತಿಯಾದ ಒಂದು ಕಾನ್ಸಿಕ್ವೆನ್ಸಸ್ ನ ನೀವ್ ಫೇಸ್ ಮಾಡ್ಬೇಕು ಅಂತ ಹೇಳ್ತಾರೆ. ಓಕೆನಾ ಮಕ್ಕಳೇ? ಸೊ ಈ ನೋಟಿಸ್ ಅಲ್ಲಿ ಈ ಇನ್ಫಾರ್ಮೇಶನ್ ಬರ್ದಿತ್ತು. ಆಸ್ ದ ಸ್ಟೂಡೆಂಟ್ಸ್ ವೇರ್ ಲೀವಿಂಗ್, ಅವ್ರು ಏನು ಮಾಡಿಲ್ಲ, ಆ ಒಂದು ನೋಟಿಸ್ ನ ಕೊಟ್ಬಿಟ್ಟು ವಾಪಸ್ ಹೊಟ್ಟೋದ್ರು. ಆಸ್ ದ ಸ್ಟೂಡೆಂಟ್ಸ್ ವೇರ್ ಲೀವಿಂಗ್ ದೇ ಚಾಂಟ್ ಮಹಾತ್ಮ ಗಾಂಧಿ ಕಿ ಜೈ. ಅವ್ರು ಹೊರಡುವಾಗ ಮಹಾತ್ಮ ಗಾಂಧಿ ಕಿ ಜೈ ಅಂತ ಅವರು ಒಂದು ರೀತಿ ಚಾಂಟ್ ಅಂದ್ರೆ ಜಪ ಮಾಡ್ಕೊಂಡು ಹೋಗ್ತಾರೆ. ಅರ್ಥ ಆಯ್ತಾ? ಯಾವುದೇ ರೀತಿಯಾದ ಕಿರ್ಚಾಟ ಇರ್ಲಿಲ್ಲ, ಯಾವುದೇ ರೀತಿಯಾದ ವೈಲೆನ್ಸ್ ಇರ್ಲಿಲ್ಲ. ಅವ್ರು ಬಂದಿದ್ರಲ್ಲಿ ಒಂದು ಪರ್ಪಸ್ ಇತ್ತು. DSPಗೆ ಆ ಒಂದು ನೋಟಿಸ್ ನ ಕೊಟ್ರು, ವಾಪಸ್ ಹೋದ್ರು. ಅರ್ಥ ಆಯ್ತಾ ಮಕ್ಕಳೇ? ಇದು ಒಂದು ಬೇರೆ ರೀತಿಯಾದ ಒಂದು ಹೋರಾಟವನ್ನ ನಾವು ಇಲ್ಲಿ ನೋಡ್ತೀವಿ. ಸೊ ಇವಾಗ ಈ ಒಂದು ಸಿನಾರಿಯೋ ಆಗಿದ್ದು ಆಚೆ ಕಡೆ. ಅರ್ಥ ಆಯ್ತಾ? ಇವಾಗ ಮನೆಯಲ್ಲಿ ಏನಾಗ್ತಿದೆ ನೋಡೋಣ ಬನ್ನಿ. Although Manju and Babu are disappointed that the protest wasn't more dramatic. ಸೊ ಇವಾಗ ಮಂಜು ಮತ್ತೆ ಬಾಬು ಆಚೆ ನಿಂತ್ಕೊಂಡು ಮಳೆಯಲ್ಲಿ ಇದು ನೋಡ್ತಿದ್ರಲ್ವಾ, ಅವರು ಇದು ನೋಡ್ಕೊಂಡು ಅವ್ರಿಗೆ ಒಂದು ರೀತಿಯಾದ ಡಿಸಪಾಯಿಂಟ್ಮೆಂಟ್ ಆಯ್ತು. ಯಾಕೆ? ಬಿಕಾಸ್ ಇದು ಡ್ರಾಮ್ಯಾಟಿಕ್ ಆಗಿರ್ಲಿಲ್ಲ, ಯಾವುದೇ ರೀತಿಯಾದ ಹೊಡೆದಾಟ ಕಿರ್ಚಾಟ ಇರ್ಲಿಲ್ಲ. ನಮ್ಮ ಮೂವೀಸ್ ಅಲ್ಲಿ ನೋಡ್ತೀವಲ್ಲ, ಆ ತರ ಇರ್ಲಿಲ್ಲ ಈ ಪ್ರೊಟೆಸ್ಟ್. Mohan informed them that it was just the start and that they were declaring their intentions. ಸೊ ಅವರ ಅಣ್ಣ ಏನಿರ್ತಾನೆ ಮೋಹನ್, ವಾಪಸ್ ಬಂದಾಗ ಹೇಳ್ತಾನೆ, ಇದು ಇವಾಗ್ಲೇ ಸ್ಟಾರ್ಟ್ ಆಗ್ತಾ ಇರೋದು. ಈ ಒಂದು ಪ್ರೊಟೆಸ್ಟಿನ ಒಂದು ಮೋಟಿವ್ ಏನಿತ್ತು ಅಂದ್ರೆ ಹೋಗಿ ಈ ಒಂದು ನೋಟಿಸ್ ನ ಕೊಟ್ಬಿಟ್ಟು ಬರೋದು. ಅಂಡ್ ಇದೇನಿದೆ, ಇದು ಜಸ್ಟ್ ಅ ಸ್ಟಾರ್ಟ್. ಅಂಡ್ ಅವರ ಒಂದು ಇಂಟೆನ್ಷನ್ಸ್ ನ ಇಲ್ಲಿ ಅವರು ತಿಳಿಸೋದಕ್ಕೋಸ್ಕರ ಮಾಡಿರೋದು ಅಂತ ಕೂಡ ಮೋಹನ್ ಅವ್ರಿಗೆ ಹೇಳ್ತಾರೆ. ಅಮ್ಮ ರಿಮೈಂಡೆಡ್ ದೆಮ್ ದಟ್ ಓನ್ಲಿ ಡಿಕ್ಟೇಟರ್ಸ್ ಲೈಕ್ ಅಡಾಲ್ಫ್ ಹಿಟ್ಲರ್ ನೆವರ್ ಅನೌನ್ಸ್ ದೇರ್ ಇಂಟೆನ್ಷನ್ಸ್. ಸೊ ಅಮ್ಮ ಇರ್ತಾರಲ್ಲ ಅಲ್ಲಿ, ಇವರೆಲ್ಲರದ ಅಮ್ಮ ಏನಿರ್ತಾರೆ ಅವ್ರಂತಾರೆ, ಲೀಡರ್ ಅಡಾಲ್ಫ್ ಹಿಟ್ಲರ್ ತರ ಒಬ್ಬ ಲೀಡರ್ ಏನಿರ್ತಾನೆ, ಅವನೇ ಅವನ ಇಂಟೆನ್ಷನ್ ನ ಡಿಕ್ಲೇರ್ ಮಾಡಲ್ಲ. ಬಟ್ ನೀವೇನಾದ್ರೂ ಒಂದು ಗುಡ್ ಲೀಡರ್ ಆಗಿದ್ರೆ, ನೀವೇನಾದ್ರೂ ಒಂದು ಕಾರ್ಯಗಳು ಒಂದು ಒಳ್ಳೇದಕ್ಕೋಸ್ಕರ ಮಾಡ್ತಿದ್ರೆ, ನಿಮ್ಮ ಒಂದು ಇಂಟೆನ್ಷನ್ಸ್ ನ ನೀವು ಡಿಕ್ಲೇರ್ ಮಾಡಬೇಕು. ಅದಕ್ಕೆ ಅವ್ರಂತಾರೆ ಓನ್ಲಿ ಡಿಕ್ಟೇಟರ್ಸ್ ಲೈಕ್ ಅಡಾಲ್ಫ್ ಹಿಟ್ಲರ್ ಏನಿದ್ದಾರೆ ಅವರೇ ಇಂಟೆನ್ಷನ್ ನ ಡಿಕ್ಲೇರ್ ಮಾಡಲ್ಲ ಅಂತ ಅಮ್ಮ ಕೂಡ ಹೇಳ್ತಾರೆ. ಸುಮನ್ ಅಂಡ್ ಅನದರ್ ಬಾಯ್ ವಿಸಿಟೆಡ್ ಆಫ್ಟರ್ ಡಿನ್ನರ್. ಸೊ ಇವರೆಲ್ಲ ಕುತ್ಕೊಂಡು, ಅಮ್ಮ ಮತ್ತೆ 3 ಮಕ್ಕಳು ಕುತ್ಕೊಂಡು ಊಟ ಮಾಡ್ತಾರೆ. ಊಟ ಮಾಡಿದ ನಂತರ ಸುಮನ್ ಅಂತ ಒಂದು ಹುಡುಗಿಯನ್ನಲ್ಲ, ಅವಳು ಮತ್ತೆ ಇನ್ನೊಬ್ಬ ಹುಡುಗ ಅವನನ್ನ ವಿಸಿಟ್ ಮಾಡ್ತಾನೆ. ಆಯ್ತಾ? ವಿಸಿಟ್ ಮಾಡಿದಾಗ ಅವ್ರ ಕೈಯಲ್ಲಿ ಏನೋ ಇರತ್ತೆ, ಆ ಲಾರ್ಜ್ ನ್ಯೂಸ್ ಪೇಪರ್ ಕವರ್ಡ್ ಪಾರ್ಸಲ್. ಅವನ ಕೈಯಲ್ಲಿ ಒಂದು ನ್ಯೂಸ್ ಪೇಪರ್ ಪಾರ್ಸಲ್ ಇರುತ್ತೆ. ಆಯ್ತಾ? ಸೊ ಈ ಪಾರ್ಸಲ್ ಅಲ್ಲಿ ಏನಿತ್ತು ನೋಡೋಣ ಬನ್ನಿ. ದ ಬಾಯ್ ಡಿಕ್ಲೇರ್ಡ್ ದ ಪಾರ್ಸಲ್ ಟು ದ the boy delivered the parcel to the
puja room and left. It was a cyclo styling machine. ಅರ್ಥ ಆಯ್ತಾ? ಇವಾಗೆಲ್ಲ ನಿಮ್ಮ ಹತ್ರ ಪ್ರಿಂಟರ್ಸು ಅದೆಲ್ಲ ಇದೆ. ಹಿಂದಿನ ಕಾಲದಲ್ಲಿ ಸೈಕ್ಲೋ ಸ್ಟೈಲಿಂಗ್ ಮೆಷಿನ್ ಇತ್ತು. ಇಲ್ಲಿ ನೀವು ನೋಡ್ತಿರಲ್ಲ, ಇದನ್ನೇ ನಾವು ಸೈಕ್ಲೋ ಸ್ಟೈಲಿಂಗ್ ಮೆಷಿನ್ ಅಂತ ಹೇಳ್ತೀವಿ. ಸೊ ಆ ಹುಡುಗ ಬರ್ತಾನಲ್ಲ ಸುಮನ್ ಜೊತೆಗೆ, ಆ ಹುಡುಗ ಹೋಗಿ ಅದನ್ನ ಪೂಜೆ ಮಾಡುವಂತಹ ಒಂದು ರೂಮ್ ಇರುತ್ತಲ್ಲ, ನಮ್ಮ ಪೂಜೆ ರೂಮು ಅಂತ ನಾವೇನಂತೀವಿ, ಅಲ್ಲಿ ಹೋಗಿ ಅದನ್ನ ಇಟ್ಬಿಟ್ಟು ಅವ್ನು ಹೊರಟ್ಬಿಡ್ತಾನೆ. ಸುಮನ್ ಅಲ್ಲೇ ಅವ್ರ ಮನೇಲೆ ಇರ್ತಾಳೆ. ಸೊ ಇವಾಗ ಸುಮನ್, ಮೋಹನ್ ಮತ್ತೆ ಅಮ್ಮ ಪೂಜೆ ರೂಮ್ ಒಳಗೆ ಹೋಗ್ತಾರೆ. ಆದ್ರೆ ಬಾಬುನ ಅವರು ಫ್ರಂಟ್ ರೂಮ್ ಕಳಿಸ್ತಾರೆ. ಇವಾಗ ಒಂದು ಮನೆ ಅಂದ್ಮೇಲೆ ರೋಡ್ ಕಾಣೋಕೆ ಒಂದು ಕೋಣೆ ತರ ಮಾಡಿರ್ತಾರಲ್ಲ, ಅಲ್ಲಿ ಸೀಟ್ ಎಲ್ಲ ಹಾಕಿರ್ತಾರೆ. ಹಳೆ ಕಾಲದಲ್ಲಿ ಈ ತರ ಮನೆಗಳು ಇರ್ತಿತ್ತು ಮಕ್ಳೆ. ಸೊ ಅಲ್ಲಿ ಕಳಿಸ್ಬಿಡ್ತಾರೆ, ಆ ಫ್ರಂಟ್ ರೂಮ್ಗೆ ಬಾಬುನ್ ಕಳಿಸ್ತಾರೆ. ಅಂಡ್ ಮಂಜುನ ಹಾಲ್ಗೆ ಕಳಿಸ್ತಾರೆ ಟು ಕೀಪ್ ಅ ವಾಚ್. ಅರ್ಥ ಆಯ್ತಾ? ಆಫ್ಟರ್ ದ 9 o'clock ಸೈರನ್ ವೆಂಟ್ ಆಫ್. 9 ಗಂಟೆಗೆ ಒಂದು ಸೈರನ್ ಹೊಡೆಯುತ್ತೆ. ಅದು ಹೊಡೆದಿದ ನಂತರ ಅ ಮ್ಯಾನ್ ರೈಡಿಂಗ್ ಅ ಬೈಕ್ ಸ್ಟಾಪ್ಡ್ ಇನ್ ಫ್ರಂಟ್ ಆಫ್ ದೇರ್ ಹೌಸ್. ಇಟ್ ವಾಸ್ ಅ ಫಾಲ್ಸ್ ಅಲಾರ್ಮ್. ಸುಮ್ಮನೆ ಯಾರೋ ಒಬ್ಬ ಪಾಸರ್ ಬೈ ಹೋಗ್ತಾ ಇರ್ತಾನೆ, ಅವ್ನು ಬಂದು ಅಲ್ಲಿ ನಿಲ್ಸ್ತಾನೆ. ಅದನ್ನ ಇವರು ಏನೋ ಅನ್ಕೊಂಡ್ಬಿಡ್ತಾರೆ. ಸೊ ಅದೊಂದು ಫಾಲ್ಸ್ ಅಲಾರಾಮ್ ಆಗಿರುತ್ತೆ. ಮೊದಲನೇದಾಗಿ ಈ ಮ್ಯಾನ್ ಏನಿರ್ತಾನೆ, ಅವ್ನು ಸುಮ್ಮನೆ ಒಬ್ಬ ಪಾಸರ್ ಬೈ ಆಗಿರ್ತಾನೆ. ಓಕೆನಾ? ನೆಕ್ಸ್ಟ್ ಏನಾಗುತ್ತೆ ನೋಡೋಣ ಬನ್ನಿ. ಇವಾಗ ಒಬ್ಬ ವಿಸಿಟರ್ ಬಗ್ಗೆ ಮಾತಾಡೋಣ ಆಯ್ತಾ? ಈ ವಿಸಿಟರ್ ಒಬ್ಬ ಬರ್ತಾನೆ. ಅಂಡ್ ಅದರ್ ಮ್ಯಾನ್ ರೈಡಿಂಗ್ ದ ಬೈಕ್ ಕೇಮ್ ಇನ್ ಟು ದೇರ್ ಹೌಸ್. ಇನ್ನೊಬ್ಬ ಮನುಷ್ಯ ಬೈಕ್ ಓಡಿಸ್ಕೊಂಡ್ ಬರ್ತಾನಲ್ಲ, ಅವನು ಇವರ ಮನೆ ಒಳಗೆ ಬರ್ತಾನೆ. ಓಕೆನಾ? ಅಮ್ಮ ಕಾಮ್ಲಿ ಇನ್ಸ್ಟ್ರಕ್ಟೆಡ್ ಬಾಬು ಅಂಡ್ ಮಂಜು ಟು ಗೋ ಟು ಬೆಡ್. ಅವಾಗ ಅಮ್ಮ ಏನಂತಾರೆ, ಬಾಬು ಮಂಜು ನೀವಿಬ್ರು ಹೋಗಿ ಮಲ್ಕೊಳ್ಳಿ ಅಂತಾರೆ. ಸುಮನ್ ಟು ಹೈಡ್ ಇನ್ ದ ಪೂಜಾ ರೂಮ್. ಸುಮನ್ಗೆ ಹೇಳ್ತಾರೆ, ನೀನ್ ಹೋಗು ಒಳಗೆ ಬಚ್ಚಿಟ್ಕೋ ಅಂತ ಹೇಳ್ತಾರೆ. ಅಂಡ್ ಮೋಹನ್ ಟು ಓಪನ್ ದ ಡೋರ್. ಅಂಡ್ ಮೋಹನ್ಗೆ ಹೇಳ್ತಾನೆ, ಹೋಗು ನೀನು ಮೋಹನ್, ಹೋಗು ಡೋರ್ ತೆಗಿ ಅಂತ ಹೇಳ್ತಾರೆ ಮೋಹನ್ಗೆ. ದ ವಿಸಿಟರ್ ವಾಸ್ ಸಬ್ ಇನ್ಸ್ಪೆಕ್ಟರ್ ಪಾಟೀಲ್. ಇವಾಗ SI ಪಾಟೀಲ್ ಅವರು ಮನೆಗೆ ಬಂದಿರ್ತಾರೆ. ಯಾಕೆ ಬರ್ತಾರೆ ಇವರು? SI ಪಾಟೀಲ್ ಅವರು 9 ಗಂಟೆ ಆದ್ಮೇಲೆ ಇವ್ರ ಮನೆಗೆ ಯಾಕೆ ಬರ್ತಾರೆ? ಟು ವಾರ್ನ್ ದೆಮ್ that there would be a raid of their house in that night. ಸೊ ಇವ್ರಿಗೆಲ್ಲ ಡೌಟ್ ಬಂದಿದೆ ಇವ್ರ ಮನೆ ಮೇಲೆ. ಅಂಡ್ ಅವ್ರ ಮನೆ ಮೇಲೆ ಒಂದು ರೇಡ್ ನ ಮಾಡ್ತಾರೆ. ಅಂದ್ರೆ ಬಂದ್ಬಿಟ್ಟು ಎಲ್ಲ ಹುಡುಕ್ತಾರೆ, ಏನಾದ್ರೂ ಸಿಗತ್ತಾ ಅಂತ ನೋಡ್ತಾರೆ ಅಂತ ಒಂದು ವಾರ್ನಿಂಗ್ ಕೊಡೋದಿಕ್ಕೆ SI ಪಾಟೀಲ್ ಅವರು ಬರ್ತಾರೆ. The raid was because people said that the family was making copies of the Mahatma speech using a cyclo-styling machine in their house. ಯಾಕೆ ಈ ಒಂದು ರೇಡ್ ಮಾಡ್ತಿದ್ರು? ಜನಗಳು ಏನ್ ಮಾತಾಡ್ತಿದ್ರು? ಜನಗಳು ಹೇಳ್ತಿದ್ರು, ಇವರ ಮನೆಯಲ್ಲಿ ಒಂದು ಸೈಕ್ಲೋ ಸ್ಟೈಲಿಂಗ್ ಮೆಷಿನ್ ನ ಇಟ್ಕೊಂಡು ಮಹಾತ್ಮ ಗಾಂಧಿ ಅವರ ಸ್ಪೀಚ್ ನ ಕಾಪೀಸ್ ಮಾಡ್ತಾ ಇದ್ದಾರೆ ಇವರು ಅಂತ ಒಂದು ಸುದ್ದಿ ಹರಡಿತ್ತು. ಅದಕ್ಕೇನೆ ಈ ರೇಡ್ ಮಾಡ್ತಿದ್ರು. ಸೊ ವಾಟ್ ವಾಸ್ ದ ರೀಸನ್ ಆಫ್ ದ ರೇಡ್ ಅಂದ್ರೆ ಇದೇ ರೀಸನ್ ಮಕ್ಕಳೇ. ಓಕೆನಾ? SI ಪಾಟೀಲ್ ಅವರು ಯಾಕೆ ಇವಾಗ ಒಬ್ರು ಇನ್ಸ್ಪೆಕ್ಟರ್ ಆಗಿ, ಸಬ್ ಇನ್ಸ್ಪೆಕ್ಟರ್ ಆಗಿ ಯಾಕೆ ಬಂದು ಇವ್ರಿಗೆ ಇನ್ಫಾರ್ಮೇಶನ್ ನೀಡಿದ್ರು? ಯಾಕೆ ಇವ್ರನ್ನ ಹೆಲ್ಪ್ ಮಾಡಿದ್ರು? ಬಿಕಾಸ್ SI ಪಾಟೀಲ್ ಅವ್ರು ಏನಿದ್ರು, ಅವರು ಇವರ ಫಾದರಿನ ಫ್ರೆಂಡು. ಎಲ್ಲಿಂದ? ಸ್ಕೂಲಲ್ಲೇ ಫ್ರೆಂಡ್ ಆಗಿದ್ರು. ಓಕೆ, he took away the cyclo styling machine. ಸೊ ಅವ್ರು ಏನಂತಾರೆ, ಇವಾಗ ಈ ಒಂದು ಮಿಷಿನ್ ನ ನನಗೆ ಕೊಟ್ಬಿಡಿ, ನಾನು ಸೇಫ್ ಆಗಿ ಇಟ್ಕೊಂತೀನಿ, ನಿಮ್ಮ ಮೇಲೆ ಆ ಡೇಂಜರ್ ಹೋಗಿದ ನಂತರ ನಾನು ತಂದ್ಕೊಡ್ತೀನಿ ಅಂತ ಹೇಳ್ತಾರೆ. ಅಂಡ್ ಆ ಮಿಷಿನ್ ನ ಅವ್ರ ಜೊತೆ ಎತ್ಕೊಂಡು ಹೊಟ್ಟೋಗ್ತಾರೆ. ಅಮ್ಮ ಆಸ್ ಮೋಹನ್ ಟು ಟೇಕ್ ಅವೇ ಆಲ್ ದ ಮೆಟೀರಿಯಲ್. ಅಮ್ಮ ಅಂತಾರೆ, ಮೋಹನ್ ನೀನ್ ಹೋಗಿ ಎಲ್ಲಾ ಮೆಟೀರಿಯಲ್ ನ ಎತ್ತಿಟ್ಬಿಡು. ಅಂಡ್ ಸುಮನ್ಗೂ ಹೇಳ್ತಾರೆ, ನೀನು ಹೊರಟ್ಬಿಡು ಅಂತ. ಸೊ ಇವಾಗ ಏನಾಗುತ್ತೆ, ಯಾವುದೇ ಒಂದು ರೀತಿಯಾದ ಕ್ಲೂ ಅಥವಾ ಡೌಟ್ ಪಡೋದಕ್ಕೆ ಒಂದು ಆಪರ್ಚುನಿಟಿನೇ ಇಲ್ಲ ಅಲ್ವಾ ಮಕ್ಕಳೇ? ಬಿಕಾಸ್ ಎಲ್ಲ ಅವರು ಕ್ಲಿಯರ್ ಮಾಡ್ಬಿಡ್ತಾರೆ. ಅಂಡ್ ಅವರೆಲ್ಲ ಹೋಗಿ ಮಲ್ಕೊಂಡ್ಬಿಡ್ತಾರೆ. ಆಫ್ಟರ್ ದ ಫ್ಯಾಮಿಲಿ ಹ್ಯಾಡ್ ಗಾನ್ ಟು ಬೆಡ್. ಎಲ್ಲರೂ ಹೋಗಿ ಮಲಗಿದ ನಂತರ ಅಗೇನ್ ದಟ್ ನೈಟ್ they were rudely awoken by repeated knocks at the door. ಇವಾಗ ರೇಡ್ ಮಾಡಕ್ ಬಂದವರು ಬಂದ್ಬಿಟ್ಟು ಡೋರ್ ಬೆಲ್ ಮಾಡ್ತಾರಾ ಅಥವಾ ಪ್ಲೀಸ್ ಬಾಗ್ಲು ತೆಗೀರಿ ಅಂತಾರ? ಇಲ್ಲ, ಬಂದ್ಬಿಟ್ಟು ಢಬಾ 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 ಅಂತ ಡೋರ್ ಮೇಲೆ ನಾಕ್ ಮಾಡ್ತಾರೆ. ಅಂಡ್ ತುಂಬಾ ರೂಡ್ ಆಗಿ ಮಾಡ್ತಾರೆ ಆಯ್ತಾ? ತೆಗೀರಿ ಬಾಗ್ಲು ಅಂತಾರ ನಾವು ಮೂವೀಸ್ ಅಲ್ಲೆಲ್ಲ ನೋಡಿದೀವಲ್ಲ, ಅದೇ ರೀತಿಲಿ ಇದಾಗತ್ತೆ. ದಿಸ್ ಟೈಮ್ ಇಟ್ ವಾಸಂಟ್ ಫ್ರೆಂಡ್ಸ್ ಹೂ ವಿಸಿಟೆಡ್ ಬಟ್ ದ ಪೊಲೀಸ್. ಈ ಸತಿ ಪೊಲೀಸ್ ಅವರನ್ನ ವಿಸಿಟ್ ಮಾಡ್ತಾರೆ. ಅರ್ಥ ಆಯ್ತಾ? ಇದೇ ಈ ಒಂದು ಸ್ಟೋರಿನ ಅಂತ್ಯ ಕೂಡ. ಸೊ ಎಷ್ಟು ಒಂದು
ಗ್ರಿಪ್ಪಿಂಗ್ ಆಗಿದೆ ಅಲ್ಲ ಈ ಸ್ಟೋರಿ. ಅಂದ್ರೆ ನಿಮ್ಗೆ ಮೊದಲನೇದ ಎಂಡ್ ತನಕ ಒಂದು ರೀತಿಯಾದ ಒಂದು ಗ್ರಿಪ್ ನ ಕೊಡುತ್ತೆ. ಅಂಡ್ ಎಷ್ಟು ಚೆನ್ನಾಗಿ ಆ ಒಂದು ಸಿಚುಯೇಷನ್, ಆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ ಸುಮಾರು ಕಡೆ ಈ ತರ ಆಗಿತ್ತು ಮಕ್ಕಳೇ. ಸೊ ಆ ಒಂದು ಕಥೆನ ಇಲ್ಲಿ ಹೇಳ್ತಾರೆ. ಸೊ ನಾನು ಇವಾಗ ಏನ್ ಮಾಡಿದ್ದೀನಿ, ನಿಮ್ಗೆ ಕಂಪ್ಲೀಟ್ ಆಗಿ ಈ ಸ್ಟೋರಿನ 10 ಇಂದ 15 ನಿಮಿಷದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದರಿಂದ ಏನಾಗುತ್ತೆ, ನೀವು ಕಥೆನ ಅರ್ಥ ಮಾಡ್ಕೊಂಡ್ರೆ, ಈ ಕ್ಯಾರೆಕ್ಟರ್ಸ್ ಹೆಸರು ಜ್ಞಾಪಕ ಇಟ್ಕೊಂಡ್ರೆ, ಸೆಟ್ಟಿಂಗ್ಸ್ ನಿಮ್ಗೆ ಗೊತ್ತಿದ್ರೆ ಯಾವುದೇ ಒಂದು ಆನ್ಸರ್ನ ನೀವು ನೀಟಾಗಿ ಕ್ಲಿಯರ್ ಆಗಿ ಆನ್ಸರ್ ಮಾಡ್ಬೋದು. ಸ್ವಲ್ಪ ಕ್ವೆಶನ್ಸ್ ನೋಡೋಣ ಬನ್ನಿ ಈ ಒಂದು ಚಾಪ್ಟರ್ ಇಂದ. ವೈ ಹ್ಯಾಡ್ ದ ಸ್ಟೂಡೆಂಟ್ಸ್ ಬೀನ್ ಮಾರ್ಚಿಂಗ್? ಯಾಕೆ ಈ ಮಕ್ಕಳು ವಿದ್ಯಾರ್ಥಿಗಳು ಮಾರ್ಚ್ ಮಾಡ್ತಿದ್ರು? ಹೌ ವಾಸ್ ಇಟ್ ಆನ್ ಅನ್ಯೂಶುವಲ್ ಮಾರ್ಚ್? ಹೇಗೆ ಇದು ಒಂದು ಅನ್ಯೂಶುವಲ್ ಮಾರ್ಚ್ ಆಗಿತ್ತು ಅಂತ ಕೇಳಿದರೆ 2 ಮಾರ್ಕ್ಸ್ಗೆ ಏಪ್ರಿಲ್ 2024 ಅಲ್ಲಿ. ಸೊ ಇಲ್ಲಿ ನೀವು ನೋಡಿದ ಹಾಗೆ 2 ಪ್ರಶ್ನೆಗಳಿದೆ, ಅರ್ಥ ಆಯ್ತಾ? ಸೊ ನೀವು ನಿಮ್ ತಲೆಯಲ್ಲಿ ಅನ್ಕೊಬಹುದು, ಮೊದಲನೇ ಭಾಗದ ಪ್ರಶ್ನೆ ಏನಿದೆ, ವೈ ಹ್ಯಾಡ್ ದ ಸ್ಟೂಡೆಂಟ್ಸ್ ಬೀನ್ ಮಾರ್ಚಿಂಗ್, ಅದಕ್ಕೆ ನೀವು 1 ಅಂಕಗಳಿಗೆ ಎಷ್ಟು ಬರೀತಿರಲ್ಲ ಅಷ್ಟು ಆನ್ಸರ್ ಬರ್ದ್ಬಿಟ್ಟು ಕನೆಕ್ಟ್ ಮಾಡ್ಬಿಟ್ಟು ಹೌ ವಾಸ್ ಇಟ್ ಅನ್ ಅನ್ಯೂಶುವಲ್ ಮಾರ್ಚ್ ಅಂತ ನೀವು ಬರಿಬೇಕಾಗತ್ತೆ. ಸೊ 2 ಪ್ರಶ್ನೆಗಳಿಗೂ 1 ಅಂಕ ಅಂತ ತಲೆಯಲ್ಲಿ ನೀವು ಅನ್ಕೊಂಡು ಆನ್ಸರ್ ಮಾಡ್ಬೋದು. ಸೊ ಮೊದಲನೇದಾಗಿ ಈ ಪ್ರಶ್ನೆಗೆ ನಾನು ಆನ್ಸರ್ ಮಾಡ್ತೀನಿ. ಓಕೆ, ಮೊದಲನೇ ಪ್ರಶ್ನೆ ಏನಿದೆ ಆ ಪ್ರಶ್ನೆಗೆ ನಾನು ಆನ್ಸರ್ ಮಾಡ್ತೀನಿ. ದ ಸ್ಟೂಡೆಂಟ್ಸ್ ಹ್ಯಾಡ್ ಬೀನ್ marching to issue a notice to His Majesty's representatives, the collector, to quit India immediately or face consequences. ನೀವು ನೋಡ್ದಂಗೆ ಒಂದು ಲೈನ್ ಅಲ್ಲಿ ನಾನು ಈ ಒಂದು ಪ್ರಶ್ನೆಗೆ ಆನ್ಸರ್ ಕೊಟ್ಟಿದ್ದೀನಿ. ಇದು ಕೊಟ್ಟಿದ ನಂತರ ಹೇಗೆ ಅದೊಂದು ಅನ್ಯೂಶುವಲ್ ಮಾರ್ಚ್ ಆಗಿತ್ತು, ಹೇಗೆ ಅದೊಂದು ಡಿಫ್ರೆಂಟ್ ಆಗಿರುವಂತಹ ಒಂದು ಮಾರ್ಚ್ ಆಗಿತ್ತು ಅಂತ ನೋಡೋಣ ಬನ್ನಿ. ದ ಮಾರ್ಚ್ ವಾಸ್ ಅನ್ಯೂಶುವಲ್ ಬಿಕಾಸ್ ಇಟ್ ವಾಸ್ ಅ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಮಾರ್ಚಿಂಗ್ ಇನ್ ಕಂಪ್ಲೀಟ್ ಸೈಲೆನ್ಸ್, ಆಯ್ತಾ, carrying Mahatma Gandhi's picture without any slogans or demonstration. ಸೊ ಅದಾಗಿದ ನಂತರ ಈ ಪ್ರಶ್ನೆಗೆ ನಾನು ಉತ್ತರವನ್ನ ಬರ್ದಿದ್ದೀನಿ. ಇದೆರಡನ್ನು ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರೆ ನಿಮಗೆ 2 ಅಂಕಗಳು ಪಕ್ಕ ಸಿಗತ್ತೆ. ಈ ರೀತಿಯಾಗಿ ಕ್ವೆಶನ್ಸ್ ನ ಕ್ಲಬ್ ಮಾಡಿ ಕೂಡ ನಿಮಗೆ ಕೇಳ್ಬೋದು. 1 ಅಂಕಕ್ಕೆ ಒಂದೇ ಕೇಳ್ಬೋದು, 2 ಅಂಕಕ್ಕೆ 2 ಪ್ರಶ್ನೆಗಳು ಕೂಡ ಈ ತರ ಕೇಳ್ಬೋದು, ಅರ್ಥ ಆಯ್ತಾ? ವೈ ಹ್ಯಾಡ್ ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಕಮ್ ಟು ಮೋಹನ್ಸ್ ಹೌಸ್? ತುಂಬಾ ಡೈರೆಕ್ಟ್ ಆಗಿರುವಂತ ಪ್ರಶ್ನೆ. ಯಾಕೆ ಸಬ್ ಇನ್ಸ್ಪೆಕ್ಟರ್ ಪಾಟೀಲ್ ಅವರು ಮೋಹನ್ ಮನೆಗೆ ಬರ್ತಾರೆ? ಯಾಕೆ ಮಕ್ಕಳೇ? ನಾನು ಇವಾಗ ತಾನೇ ಹೇಳಿದೆ ಅಲ್ವಾ, ಅವರ ಅಪ್ಪ ನ ಚೈಲ್ಡ್ಹುಡ್ ಸ್ಕೂಲ್ ಫ್ರೆಂಡ್ ಆಗಿದ್ರು, ಅವ್ರಿಗೆ ಹೆಲ್ಪ್ ಮಾಡೋದಿಕ್ಕೆ ಬರ್ತಾರೆ, ಒಂದ್ ರೀತಿಯಾದ ವಾರ್ನಿಂಗ್ ಕೊಡೋದಿಕ್ಕೆ ಬರ್ತಾರೆ. ಯಾವ್ದ್ರ ಬಗ್ಗೆ ವಾರ್ನಿಂಗು? ನಿಮ್ಮ ಮನೆಯಲ್ಲಿ ರೇಡ್ ಆಗತ್ತೆ, ಜನಗಳು ಮಾತಾಡ್ತಾ ಇದ್ದಾರೆ ಏನಂತ, ಇಲ್ಲಿ ಒಂದು ಸೈಕ್ಲೋಸ್ಟೈಲಿಂಗ್ ಮಿಷಿನ್ ಇಟ್ಕೊಂಡಿದ್ದೀರಾ, ಅಲ್ಲಿಂದ ನೀವು ಪ್ರಿಂಟ್ ಮಾಡಿ ಹಂಚ್ತಿದ್ದೀರಾ, ಅದನ್ನ ವಾರ್ನಿಂಗ್ ಕೊಟ್ಟು ಆ ಒಂದು ಮಿಷಿನ್ ನ ಎತ್ಕೊಂಡು ಹೋಗೋದಿಕ್ಕೆ ಬಂದಿರ್ತಾರೆ. ಓಕೆನಾ? ಸೊ ಅದನ್ನ ಇವಾಗ 2 ಮಾರ್ಕ್ ಕೇಳಿರೋದ್ರಿಂದ ನೀವು ಡೀಟೇಲ್ ಆಗಿ ಬರೆಯೋದ್ ನೆಸೆಸಿಟಿ ಇಲ್ಲ, ಒಂದು 2 ಇಂದ 3 ಸೆಂಟೆನ್ಸಸ್ ಬರ್ದ್ರೆ ಸಾಕು. ಓಕೆನಾ? ಸಬ್ ಇನ್ಸ್ಪೆಕ್ಟರ್ ಪಾಟೀಲ್ ಹ್ಯಾಡ್ ಬೀನ್ ಅ ಫ್ರೆಂಡ್ ಆಫ್ ಮೋಹನ್ಸ್ ಫಾದರ್. ನೋಡಿ ನಾ ಹೇಳಿದ್ನಲ್ಲ, ಫಸ್ಟ್ ಸೆಂಟೆನ್ಸ್ ಅದು ಬರ್ದಿದ್ದಾರೆ. He had heard that the police were planning to raid Mohan's house that night as they had heard about the cyclostyling machine and the printing of Mahatma's speech. Hence, Patil had rushed to warn the family about the raid. ಅರ್ಥ ಆಯ್ತಾ? ಸೊ ಅವ್ನು ತಗೊಂಡ್ ಹೋದ ಅದನ್ನೆಲ್ಲ ಇಲ್ಲಿ ಮೆನ್ಷನ್ ಮಾಡೋದು ನೆಸೆಸಿಟಿ ಇಲ್ಲ. 2 ಮಾರ್ಕ್ಸ್ಗೆ ಅಷ್ಟೇ ಬರೀರಿ. 2 ಮಾರ್ಕ್ಗೆ ನೀವು ಪೂರ್ತಿ ಪೇಜ್ ಬರೆದ್ರೆ ಇವ್ಯಾಲ್ಯೂಯೇಟರ್ ಖಂಡಿತ ಕೂತ್ಕೊಂಡು ಓದಲ್ಲ, ಅರ್ಥ ಆಯ್ತಾ? ಎಷ್ಟು ಕೇಳಿರ್ತಾರೋ ಅಷ್ಟಕ್ಕೆ ನೀವು ಆನ್ಸರ್ ಮಾಡ್ಬೇಕು, ಆಯ್ತಾ ಮಕ್ಕಳೇ? ಸೊ ಇದನ್ನ ನೀವು ತಲೆಯಲ್ಲಿ ಇಟ್ಕೊಂಡು ಈ ಒಂದು ಸಮ್ಮರಿನ ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಡೀಟೇಲ್ ಡಾಕ್ಯುಮೆಂಟ್ಸ್ ನ ಕೂಡ ಹಾಕಿದೀವಿ. ಅಲ್ಲಿ ನಿಮಗೆ ಟೆಕ್ಸ್ಟ್ ಬುಕ್ ಎಕ್ಸರ್ಸೈಸಸ್ PYQs 2 ಸಿಗತ್ತೆ. ಸೊ ಅದನ್ನ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಅಕಸ್ಮಾತ್ ನಿಮ್ಗೆ ಇನ್ನೇನಾದ್ರೂ ಸ್ಟೋರಿ ಬಗ್ಗೆ ಕನ್ಫ್ಯೂಷನ್ ಇದ್ರೆ ತಿರ್ಗಾ ಪಾರ್ಟ್ ಬೈ ಪಾರ್ಟ್ ನೋಡ್ಕೊಳ್ಳಿ, ನೋಟ್ಸ್ ಮಾಡ್ಕೊಳ್ಳಿ, ಹಂಗೆ ನಿಮ್ಗೆ ಅರ್ಥ ಆಗತ್ತೆ. ಓಕೆನಾ ಮಕ್ಕಳೇ? ಯಾವುದೇ ಒಂದು ರೀತಿಯಾದ ಡೌಟ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ನಾನು ಮತ್ತೆ ಭೇಟಿ ಮಾಡ್ತೀನಿ ಇನ್ನೊಂದು ಲೆಸನ್ ಜೊತೆಗೆ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.